ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಬನ್ನಿ, ನಾನು ನಿಮ್ಮನ್ನ ತುಂಬ ಸ್ಪೆಷಲ್ ಆದಂಥ ವಿಶೇಷವಾದಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನಗಂತೂ ಈ ಜಾಗ ತುಂಬ ಸ್ಪೆಷಲ್ ಜಾಗ. ಸುಮಾರು ನಾವು 10 ವರ್ಷದಿಂದ ಇಲ್ಲಿಯವರೆಗೂ ಒಂದು 25 to 30 ಟೈಮ್ಸ್ ವಿಸಿಟ್ ಮಾಡಿದ್ದೀವಿ. ಸೊ ಆವ್ರೇಜ್ ಆಗಿ ವರ್ಷಕ್ಕೆ 3 ಸಲ ಅಂತೂ ಮಿಸ್ಸೇ ಇಲ್ಲ. ಸೊ ಈ ಜಾಗ ಖಂಡಿತ ನೀವೆಲ್ಲರೂ ತಮ್ಮನಲ್ಲಿ ನೋಡಿದ್ದೀರಾ. ಹೌದು, ಪಾಂಡುಪುರದ ಹತ್ರ ಇರುವಂಥ ಆರತಿ ಉಕ್ಕಡಮ್ಮ ಮಾರಮ್ಮ ಅವ್ರಿಗೆ ಆರತಿ ಉಕ್ಕಡಮ್ಮ ಇದ್ದಾರಲ್ಲ, ಅವ್ರ ಸನ್ನಿಧಿಗೆ ಇವತ್ತು ಹೋಗ್ತಾ ಇದ್ದೀವಿ. ಸುಮಾರು ನಾವು ಹೋಗಿ 1.5 ವರ್ಷದ ಮೇಲಾಗಿತ್ತು. ಆ ತಾಯಿಗೆ ನಾವು ಯಾವಾಗಲೂ ಹೋಗ್ತಾನೆ ಇದ್ರೇ ನಮಗೆ ಒಂಥರ ಮನಸ್ಸಿಗೆ ಹಿತ ಮುದ ಎಲ್ಲ ಅನಿಸೋದು. ಸೊ ಅಲ್ಲಿ ಹೋಗಿ ನಮ್ಮಲ್ಲಿ ಏನೇನು ಬದಲಾವಣೆ ಆಗಿದೆ ಅನ್ನೋದನ್ನು ಖಂಡಿತ ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಖಂಡಿತ ನೀವು ಯಾರನ್ನ ಆ ಒಂದು ಸ್ಥಳನ ಭೇಟಿ ಮಾಡಿಲ್ಲ ಅಂದರೆ ಒಂದು ಸಲ ಹೋಗ್ಬಿಟ್ಟು ಬನ್ನಿ. ಸೊ ನಿಮಗೂ ಕೂಡ ಒಂದು ಪಾಸಿಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ಹೌದು, ಇದು ಒಂದು ಸಲ ಹೋದರೆ ಆಗೋವಂಥ ಕೆಲಸ ಅಲ್ಲ. ಸೊ ಕಾಯಿಲೆ ಆದರೆ ಡಾಕ್ಟ್ರ್ ಹತ್ರ ಒಂದೇ ಸಲ ಹೋಗಿ ಹುಷಾರಾಗುವಂಥದ್ದು ತುಂಬ ಕಡಿಮೆ ಅಲ್ವಾ. ಸೊ ಒಂದು 3ರಿಂದ 4 ಬಾರಿ ಮೇಲೆ ಅಥವಾ ನಿಮ್ಗೆ ಇಷ್ಟ ಇದ್ದರೆ ಹೋಗ್ತಾನೆ ಇದ್ದರೆ ತುಂಬ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ನಿಮಗೆ. ಸೊ ಅತಿಯಾದ ನಂಬಿಕೆ ಬೇಡ. ಈ ಪೂಜಾರಿಗಳನ್ನ ಮತ್ತು ಜ್ಯೋತಿಷದವ್ರನ್ನ ನಂಬೋದು ಬೇಡ, ಬಟ್ ದೇವ್ರನ್ನ ನಂಬೋಣ. ಸೊ ಬನ್ನಿ, ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ಆ ಆರತಿ ಉಕ್ಕಡಮ್ಮ ಅವರ ಒಂದು ಕ್ಷೇತ್ರಕ್ಕೆ. ಸೊ ಹೊರಟ್ವಿ ಮನೆಯಿಂದ. ಆಲ್ಮೋಸ್ಟ್ 10:30 ಆಗೋಗಿತ್ತು ಇವತ್ತು. ಸೊ ನಾವು ಹೋಗ್ತಿರೋದು ಸಂಡೇ. ಸೊ ಫ್ರೈಡೇ ಮತ್ತು ಸ್ಯಾಟರ್ಡೇ ಹುಣ್ಣಿಮೆ ಇತ್ತು. ಸೊ ನಾವು ಸಂಡೇ ರಜಾ ಇದರಿಂದ ಹೋಗ್ತಿದ್ವಿ. ನಾನು ಆವಾಗಲೇ ಹೇಳಿದಾಗೆ 1.5 ವರ್ಷ ಮೇಲಾಗಿತ್ತು ನಾವು ಹೋಗಿ. ಆವಾಗೆಲ್ಲ ನಾವು 3 ಮಂತ್ಸ್ಗೊಂದು ಹೋಗ್ತಾಯಿದ್ವಿ. ಈ ನಡುವೆ ಸ್ವಲ್ಪ ಹೆಕ್ಟಿಕ್ ಸ್ಕೆಡ್ಯೂಲಿಂದ ನಮಗೆ ಹೋಗೋಕ್ಕೆ ಆಗಿಲ್ಲ. ಆವಾಗೆಲ್ಲ ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತಾಯಿತ್ತು. ಲೇಡೀಸೆಲ್ಲ ಹಾಕ್ಸ್ಕೊಂಡು ಹೋಗ್ತಾಯಿದ್ದೀವಿ. ಹೋಗಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ವಿ. ಯಾಕೋ ಟೈಮೇ ಕೂಡ ಬಂದಿರಲಿಲ್ಲ ತಾಯಿ ದರ್ಶನ ಮಾಡಲಿಕ್ಕೆ. ಮಕ್ಕಳೆಲ್ಲ ಕೂತ್ಕೊಂಡು ಫೋನ್ ನೋಡ್ಕೊಂಡು ಕೂತಿದ್ದಾರೆ, ಮಲ್ಕೊಂಡ್ಬಿಡ್ತಾರೆ ಅವ್ರು ಇನ್ನೇನು ಹೈವೇಗೆ ಹೋಗ್ಬಿಟ್ರೆ. ಸೊ ಇವಾಗ ಇಲ್ಲಿಂದ ಹೊರಡ್ತೀವಿ. ಹಸ್ಬೆಂಡ್ ಸೆಲ್ಫಿ ತೆಗಿತಾ ಇದ್ರು. ನಮಗಿಲ್ಲಿ ಗಾಡಿನಲ್ಲಿ ವೀಡಿಯೋ ಮಾಡೋದೇ ಕಷ್ಟ ಆಗ್ತಿತ್ತು. ಮೊಬೈಲ್ ಸೆಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಆ್ಯಕ್ಚುಲಿ. ಸೊ ಇಲ್ಲಿಂದ ಇವಾಗ ನಾವು ಹೊರಟು ಈ ಕಡೆಯಿಂದ ಉಳ್ಳಾಳ ರೋಡಿಂದ ಕೆಂಗೇರಿಗೆ ರೀಚ್ ಆದ್ವಿ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಆವಾಗಲೇ ಹೇಳಿದಾಗೆ 10 ಇಯರ್ಸಿಂದ ವಿಸಿಟ್ ಮಾಡ್ತಾಯಿದ್ದೀವಿ. ತುಂಬ ಪಾಸಿಟಿವ್ ರಿಸಲ್ಟ್ ಸಿಕ್ಕಿದೆ ನಮಗೆ. ಸೊ ನೀವು ಕೂಡ ಒಮ್ಮೆ ಹೋಗಿ ಭೇಟಿ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಈ ತಾಯಿನ ನಂಬಿ ಕೆಟ್ಟವರಂತೂ ಇಲ್ಲ. ಪವಾಡನೇ ಮಾಡುತ್ತೆ ಈ ದೇವಿ. 1 ಸಲ 2 ಸಲ ಹೋಗ್ಬಿಟ್ಟು ಕೆಲಸ ಆಗಲಿಲ್ಲ ಅಂತ ಏನು ಹೇಳಬೇಡಿ. ಸೊ ಹೋಗ್ತಾ ಇರಿ. ಒಂದು ಅಮಾವಾಸ್ಯೆ ಹುಣ್ಣಿಮೆನಲ್ಲಿ 3 to 4 ಟೈಮ್ಸ್ ರೆಗ್ಯುಲರಾಗಿ ಹೋಗಿ, ಆಮೇಲೆ ಕ್ರಮೇಣ ನಿಮಗೆ ಹೇಗೆ ಯಾವ ಥರ ಟೈಮ್ ಅಡ್ಜಸ್ಟ್ ಆಗುತ್ತೋ ಆ ಥರ ಹೋಗಿ. ಸೊ ರೀಚ್ ಆದ್ವಿ ನಾವಿಲ್ಲಿಗೆ. ತುಂಬ ಜನ ಬಂದಿದ್ದರು. ಗಾಡಿ ಕೂಡ ನಿಲ್ಸೋಕ್ಕಾಗಿಲ್ಲ. ಹೇಗಪ್ಪ ದರ್ಶನ ಮಾಡೋದು ಮಕ್ಕಳನ್ನ ಕರ್ಕೊಂಡು ಅಂತ ಯೋಚನೆ ಮಾಡ್ಕೊಂಡು ಬಂದ್ವಿ. ನಾವು ಯಾವಾಗ ಬಂದ್ರೂ ಇದೇ ರೀತಿ ರಶ್ ಇರುತ್ತೆ. ಫ್ರೀ ಇದ್ದಿದ್ದಂತೂ ನಾವು ನೋಡಲೇ ಇಲ್ಲ ಈ 10 ವರ್ಷದಲ್ಲಿ. ನೋಡಿ, ಮೇನ್ ಗೇಟ್ ಬಂತು. ಇದೇ ಮೇಯ್ನು ಅಮ್ಮನವ್ರದ್ದು ಆರ್ಚು. ಸೊ ಕಾರ್ನಲ್ಲಿ ನಿಲ್ಲಿಸಿದ್ದಿದ್ರೆ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಬಟ್ ನಾವು ಪಾರ್ಕಿಂಗ್ ಮಾಡೋಕ್ಕೆ ಮುಂದೆ ಹೋಗ್ತಾಯಿದ್ದೀವಿ. ಇಲ್ಲಿಗೆ ಬಂದ್ರೇ ಒಂಥರ ಪಾಸಿಟಿವ್ ಆಗಿ ಫೀಲ್ ಆಗುತ್ತೆ ನಮಗೆ. ಇಲ್ಲಿ ತುಂಬ ಜನ ರಾಜಕೀಯ ವ್ಯಕ್ತಿಗಳೆಲ್ಲ ಬರ್ತಾರೆ ಅಂತ ಕೇಳಿದ್ದೀವಿ, ನ್ಯೂಸಲ್ಲೂ ನೋಡಿದ್ದೀವಿ. ಇಲ್ಲಿ ಲೋಕಲ್ ಕೂಡ ಮಾತಾಡ್ತಾ ಇದ್ದೀವಿ. ಅಲ್ಲೆಲ್ಲ ಕಾಲೆಲ್ಲ ತೊಳ್ಕೊಂಡು ಬಂದ್ವಿ. ಇಲ್ಲಿ ಮಡ್ಲಕ್ಕಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅಮ್ಮನವ್ರದ್ದು ಹರಕೆ ಇತ್ತು, ಮಡ್ಲಕ್ಕಿ ಕೊಡ್ತೀವಿ ಅಂತ. ಈಗ ಬಂದು ಕ್ಯೂ ಅಲ್ಲಿ ನಿಂತ್ಕೊತಾ ಇದ್ದೀವಿ. ಸೊ ಇಲ್ಲಿ ತುಂಬ ದರ್ಶನ್ ತೋಗುದೀಪ ಅವರು ತುಂಬ ಸಲ ಬಂದಿದ್ದಾರೆ. ಹಾಗೆ ರಾಜ್ಕುಮಾರ್ ಸರ್ ಅವರ ಫ್ಯಾಮಿಲಿ ಕಂಪ್ಲೀಟಾಗಿ ಎಲ್ಲರೂ ಬರ್ತಾ ಇರ್ತಾರೆ ಅಂತ.
ಮಾತಿದೆ. ಹಾಗೆಯೇ ನೋಡಿ ನಮಗೆ ಅಲ್ಲಿ ಮಡ್ಲಕ್ಕಿ ಕೊಡುವಾಗ ತುಂಬ ಮುಂದೆ ನಿಲ್ಲಿಸಿದ್ರು, ಹಾಗೆ ತಾಯಿಯ ದರ್ಶನ ಮಾಡೋಕ್ಕಾಗಲಿಲ್ಲ. ಸೊ ಹಾಗೆ ನಾನು ಹಿಂದೆ ಬಂದ್ಬಿಟ್ಟು ಅದಕ್ಕೆ ತಾಯಿನ ಕ್ಲಿಪ್ಪಿಂಗ್ ತಗೋತಾ ಇದ್ದೀನಿ. ಅಲ್ಲಿಂದ ಆಚೆ ಬಂದು ದರ್ಶನ ಮಾಡಿ ಹೂವು ತೀರ್ಥ ತಗೊಂಡು, ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ತಾಯಿಯ ಹಿಂದೆ ನಿಂತು ಎಳ್ಳನ್ನ ತೆಗೆದು ತಾಯಿ ಮೇಲೆ ಎಸಿಬೇಕು, ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಅಂತ. ಸೊ ಪ್ರತಿ ಸಲ ಅಲ್ಲಿ ಕೂರ್ತಾ ಇದ್ವಿ, ಬಟ್ ಮಳೆ ಬರ್ತಿದ್ದರಿಂದ ಕೂರೋಕ್ಕಾಗಿಲ್ಲ. ಸೊ ಅಲ್ಲಿಂದ ಇಲ್ಲಿ ಕಲ್ಯಾಣಿ ಹತ್ರ ಬರ್ತಾ ಇದ್ದೀವಿ. ಸೊ ಈ ಕಲ್ಯಾಣಿನಲ್ಲಿ ದೃಷ್ಟಿನ ತೆಗಿತಾರೆ. ತುಂಬ ಫಿಶ್ಗಳೆಲ್ಲ ಇಲ್ಲಿ ಫೀಡ್ ಮಾಡ್ತಾರೆ, ತುಂಬ ಫಿಶ್ಗಳು ಕೂಡ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಹೆಣ್ಮಕ್ಳಿಗೆ ಎಡಗಾಲ್ನಲ್ಲಿ, ಗಂಡು ಮಕ್ಳಿಗೆ ಬಲಗಾಲ್ನಲ್ಲಿ ಈ ರೀತಿಯಾಗಿ ಒಂದು ಕಲ್ಲಿನ ಕಟ್ಟೆನ ಕಟ್ಟಿರ್ತಾರೆ. ಅದನ್ನು ಒದ್ಬಿಟ್ಟು ತಿರುಗಿ ನೋಡದೆ ಹೋಗಬೇಕು ಅಂತ. ಇಲ್ಲಿ ಯಾರು ಏನೇ ಮಾಟ ಮಂತ್ರ ಶಾಪಗಳನ್ನ ಹಾಕಿದರೆ, ಕೇಡನ್ನು ಬಯಸಿದರೆ, ನಮಗೆ ಕಣ್ಣು ದೃಷ್ಟಿ ಬಿದ್ದಿದ್ರೆ, ಕೆಲಸ ಕಾರ್ಯ ಆಗಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಬಂದುಬಿಟ್ಟು ಹೋಗಿ. ನಾವು ಅಲ್ಲಿಂದ ತಡೆ ಹೊಡ್ಸ್ಕೊಳ್ಳಿಕ್ಕೆ ಅಂತ ಬಂದ್ವಿ. ಇಲ್ಲಿ ಕಪ್ಪು ಕೋಳಿ ತಡೆ ಕೂಡ ಹೊಡಿತಾರೆ, ಬಟ್ ಇದು ಅಮಾವಾಸ್ಯೆ ಹುಣ್ಣಿಮೆಲಿ ಕಪ್ಪು ಕೋಳಿನ ಕುಯ್ದು ತಡೆ ಹೊಡೆದ್ರೆ ಒಳ್ಳೆಯದು. ಸೊ ಇಲ್ಲಿ ಏನೂ ಇಲ್ಲದೆ ಇರೋದ್ರಿಂದ ನಾವು ಮಾಮೂಲಿ ತಡೆನ ಹೊಡ್ಸ್ಕೊಂಡ್ವಿ. ಸೊ ಮೊಟ್ಟೆಯಿಂದ ಹೊಡಿತಾರೆ, ಮೊಟ್ಟೆ ಮತ್ತು ಕಾಯಿನ ಇಟ್ಟು. ಅಲ್ಲಿಂದ ಆಚೆ ಬಂದು ಮಳೆ ಬರ್ತಾಯಿತ್ತು, ಬಟ್ ನಾವು ಪ್ರತಿ ಸಲ ನಾವು ಇಲ್ಲಿ ದೇವಸ್ಥಾನದ ದರ್ಶನ ಎಲ್ಲ ಮಾಡಿ ಬಂದಮೇಲೆ ಇಲ್ಲಿ ಕರ್ಪೂರ ಮತ್ತು ಗಂಧದ ಕಡ್ಡಿನ ತಗೊಂಡು ತಾಯಿಗೆ ಪೂಜೆನ ಸಲ್ಲಿಸಿ ಕರ್ಪೂರನ ಬೆಳಗಿ ಇಲ್ಲೆಲ್ಲ ಅಲ್ಲಿ ಮಂತ್ರ ಎಲ್ಲ ಬರ್ತಿರ್ತಾರೆ. ಸೊ ಅದೆಲ್ಲ ಮನಸ್ಸಲ್ಲಿ ಓದ್ಕೊಂಡು ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ಬಂದು ನನಗೆ ಅಭ್ಯಾಸ. ಸೊ ಇಲ್ಲಿ ಮಕ್ಕಳು ಹಸ್ಬೆಂಡ್ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ನಿಂಬೆಹಣ್ಣೆಲ್ಲ ಚುಚ್ತಾರೆ, ಬೀಗ ಕಟ್ತಾರೆ, ದಾರ ಎಲ್ಲ ಕಟ್ತಾರೆ, ಬಳೆ ಕಟ್ತಾರೆ, ಏನೇನೋ ಅರಸ್ಕೊಂಡು. ಸೊ ಇದೆಲ್ಲ ಮುಗಿಸ್ಕೊಂಡ್ವಿ. ಫೈನಲಾಗಿ ಬಂದು ಇಲ್ಲಿ ರೆಸ್ಟ್ ಮಾಡೋಣ, 2 ನಿಮಿಷ ತಾಯಿನ ಧ್ಯಾನ ಮಾಡೋಣ ಅಂತ ಬಂದ್ವಿ. ಒಳಗಡೆ ಕೂರ್ತಾಯಿದ್ವಿ ಯಾವಾಗಲೂ ಒಂದು ದೇವಸ್ಥಾನ ಹತ್ರ. ಮಳೆ ಇದ್ದಿದ್ದರಿಂದ ಇಲ್ಲಿ ಒಂದು ಹಾಲಿದೆ, ಅಲ್ಲಿ ಬಂದು ಕೂತ್ಕೊಂಡ್ವಿ. ಸೊ ನನ್ನ ಮಗ ಕ್ಲಿಪ್ಪಿಂಗ್ ತೆಗಿತಾ ಇದ್ದ. ಸೊ ಇದು ಮಳೆ ನಿಲ್ಲಲ್ಲ ಅಂದ್ಕೊಂಡು ಹೊರಟ್ವಿ. ಹೋಗುವಾಗ ಇಲ್ಲೆಲ್ಲ ನಮ್ಮದೇ ಪೂಜೆ ಸಾಮಾನೇನಿತ್ತು ಕಲೆಕ್ಟ್ ಮಾಡ್ಕೊಂಡು ಬಂದು ಗಾಡಿ ತೊಗೊಂಡು ಹೋಗ್ತಿದ್ವಿ. ಖಂಡಿತ ಒಂದು ಸಲ ನೀವು ಬನ್ನಿ ಫ್ರೆಂಡ್ಸ್. ನೀವೇನೇ ಕೆಲಸ ಕಾರ್ಯ ಅಂದ್ಕೊಂಡಿದ್ರೆ ಮನಸ್ಸಲ್ಲಿ ಖಂಡಿತ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ನಗ್ತಾ ಇದ್ದ. ಹೀಗೆ ಅಂದವೇ ಹೋಗುವಾಗ ಮಕ್ಕಳು ಜ್ಯೂಸ್ ಬೇಕು ಅಂತ ಕೇಳಿದ್ರು. ಸೊ ಕಬ್ಬಿನಾಲನ್ನ ತಂದು ಕೊಡ್ತಾಯಿದ್ರು ನಮ್ಮ ಹಸ್ಬೆಂಡು. ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾಯಿದ್ದೆ. ಅವ್ರು ಇದನ್ನು ವೀಡಿಯೋ ಮಾಡ್ತೀಯಾ ಅಂತ ನಗ್ತಾಯಿದ್ರು. ಸೊ ತಾಯಿಯ ದರ್ಶನನ ಮುಗಿಸಿ ನಾವು ಹೊರಟ್ವಿ. ಆಲ್ಮೋಸ್ಟು 4 o'clock ಆಗಿತ್ತು ನಾವು ಹೊರಡೋ ಅಷ್ಟರೊಳಗಡೆ. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೊರಟ್ವಿ ಟೆಂಪಲ್ ಹತ್ರ. ಫ್ರೆಂಡ್ಸ್, ನಿಮಗೆಲ್ಲ ಹೇಗೆ ಅನ್ನಿಸ್ತು? ಖಂಡಿತವಾಗ್ಲೂ ಬಂದು ಒಮ್ಮೆ ಭೇಟಿ ಕೊಡಿ, ಒಳ್ಳೆಯದಾಗುತ್ತೆ. ಖಂಡಿತವಾಗ್ಲೂ ನೀವೇ ಹೇಳ್ತೀರಾ. ನಾನು ನಂಬಿದ್ದೀನಿ 10 ವರ್ಷದಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ಮಳೆಯಲ್ಲಿ ಜೊತೆಯಲ್ಲಿ ಅಂತ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿ ಹೋಗುವಾಗ ನನ್ನ ಮಕ್ಕಳು ವಂಡರ್ಲಾನ ನೋಡಿ ತುಂಬ ಅಂದರೆ ತುಂಬ ಹಿಂಸೆ ಮಾಡ್ತಾಯಿದ್ರು ಅವ್ರ ಅಪ್ಪಗೆ ಕರ್ಕೊಂಡು ಹೋಗು ಅಂತ. ಕ್ಲೋಸಿಂಗ್ ಟೈಮ್ ಅಂದರೂ ಕೂಡ ಕೇಳ್ತಾ ಇರಲಿಲ್ಲ ಅವರು. ಇಲ್ಲ ಒಂದು ಸಲ ನೋಡ್ತೀವಿ ಅಂತ. ಸೊ ಆಗ ತೋರಿಸ್ಕೊಂಡು ನೋಡಿ ಕ್ಲೋಸಿಂಗ್ ಟೈಮ್ ಅಂತ ಹೇಳಿ ಅಲ್ಲಿ ಸೆಕ್ಯೂರಿಟಿ ಕ್ಲೋಸಿಂಗ್ ಟೈಮ್ ಅಂತ ಹೇಳ್ತಾಯಿದ್ರು, ಹೋಗಿ ಅಂತ. ಸೊ ಮಕ್ಳಿಗೆ ತೋರಿಸ್ಕೊಂಡು ಅವ್ರಿಗೆ ಸಮಾಧಾನ ಆಯಿತು ಅದನ್ನು ತೋರಿಸಿದ್ಮೇಲೆ ಅಲ್ಲಿಂದ. ಸೊ ರಿಟರ್ನ್ ಬಂದ್ವಿ. ಸೊ ಹೇಗಿತ್ತು ಫ್ರೆಂಡ್ಸ್ ಈ ವಿಡಿಯೋ? ಎಲ್ರಿಗೂ ತುಂಬ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ದಯವಿಟ್ಟು ನನ್ನ ವೀಡಿಯೋಸ್ನ ಹೀಗೆ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.